ಕೋಮು ಸೌಹಾರ್ದತೆಗೆ ಸಾಕ್ಷಿಯಾದಂಥ ಮಂಡ್ಯ. ಮುಸ್ಲಿಂ ಗೃಹಿಣಿಗೆ ಹಿಂದೂಗಳಿಂದ ಸೀಮಂತ ಕಾರ್ಯ. ಕೋಮು ಸೌಹಾರ್ದತೆಗೆ ಸಾಕ್ಷಿಯಾದ ಮಂಡ್ಯ. ಮುಸ್ಲಿಂ ಗೃಹಿಣಿಗೆ ಹಿಂದೂಗಳಿಂದ ಸೀಮಂತ ಕಾರ್ಯ. ಮುಸ್ಲಿಂ ಸಮುದಾಯದ ತುಂಬು ಗರ್ಭಿಣಿಗೆ ಸೀಮಂತ ಕಾರ್ಯವನ್ನ ಮಾಡಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ಸೀಮಂತ ಕಾರ್ಯವನ್ನ ಮಾಡಲಾಗಿದೆ. ಮಂಡ್ಯದ ಕೆಆರ್ಪೇಟೆ ಪಟ್ಟಣದಲ್ಲಿ ಈ ಒಂದು ಸೀಮಂತ ಕಾರ್ಯವನ್ನ ನಡೆಸಲಾಗಿದೆ. ಪಟ್ಟಣದ ಗ್ರಾಜ್ಯುಯೇಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಾರ್ಷಿಕ ಸಭೆಯಲ್ಲಿ ಮುಸ್ಲಿಂ ಮಹಿಳೆಗೆ ಒಂದು ಸೀಮಂತ ಕಾರ್ಯವನ್ನ ಮಾಡಲಾಗಿದೆ. ಹಿಂದೂ ಮಹಿಳೆಯರಿಂದ ಮುಸ್ಲಿಂ ಮಹಿಳೆಗೆ ಉಡಿ ತುಂಬುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಇದು ಮಂಡ್ಯದ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದಿರುವಂತದ್ದು. ಪಟ್ಟಣದ ಗ್ರಾಜ್ಯುಯೇಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಾರ್ಷಿಕ ಸಭೆಯಲ್ಲಿ ಮುಸ್ಲಿಂ ಮಹಿಳೆಗೆ ಸೀಮಂತ ಕಾರ್ಯವನ್ನ ಮಾಡಲಾಗಿದೆ. ಹಿಂದೂ ಮಹಿಳೆಯರಿಂದ ಮುಸ್ಲಿಂ ಮಹಿಳೆಗೆ ಉಡಿ ತುಂಬುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ಮುಸ್ಲಿಂ ಒಂದು ಗರ್ಭಿಣಿಗೆ ಸೀಮಂತವನ್ನ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದ ನಗ್ಮಾ ಭಾನುಗೆ ಹಿಂದೂ ಸಂಪ್ರದಾಯದಂತೆ ಸೀಮಂತವನ್ನ ಮಾಡಲಾಗಿದೆ. ನಗ್ಮಾ ಭಾನು ಪಟ್ಟಣದ ಗ್ರಾಜ್ಯುಯೇಟ್ ಸೊಸೈಟಿಯ ಸಿಬ್ಬಂದಿಯಾಗಿದ್ದರು. ಕೋಮು ಸೌಹಾರ್ದತೆ ಸಾರುವಂತಹ ಸೀಮಂತ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಗೃಹಿಣಿಗೆ ಹಿಂದೂಗಳಿಂದ ಸೀಮಂತ ಕಾರ್ಯ. ಹಲವು ಕಡೆಗಳಲ್ಲಿ ಒಂದು ಕೋಮು ಗಲಾಟೆಗಳಾಗುವಂಥದ್ದನ್ನ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಆದರೆ ಇಲ್ಲಿ ಕೋಮು ಸೌಹಾರ್ದತೆಗೆ ಒಂದು ಸಾಕ್ಷಿಯಾಗಿದೆ ಮಂಡ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಗ್ಮಾ ಬಾನು ಅನ್ನುವರು ತುಂಬು ಗರ್ಭಿಣಿ. ಅವರಿಗೆ ಹಿಂದೂ ಸಂಪ್ರದಾಯದಂತೆ ಒಂದು ಸೀಮಂತ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಮಂಡ್ಯದ ಕೆಆರ್ಪೇಟೆ ಪಟ್ಟಣದಲ್ಲಿ ಒಂದು ಸೀಮಂತ ಕಾರ್ಯ ನಡೀತಾ ಇರುವಂಥದ್ದು. ಪಟ್ಟಣದ ಗ್ರಾಜ್ಯುಯೇಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಿಬ್ಬಂದಿ ಆಗಿದ್ರು ಇವರು ನಗ್ಮಾ ಭಾನು ಅವರು. ವಾರ್ಷಿಕ ಒಂದು ಸಭೆ ಇತ್ತು. ಈ ಸಂದರ್ಭದಲ್ಲಿ ನಗ್ಮಾ ಭಾನುಗೆ ಹಿಂದೂ ಸಂಪ್ರದಾಯದಂತೆ ಉಡಿ ತುಂಬುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಸಂಪ್ರದಾಯದಂತೆ ಒಂದು ಸೀಮಂತ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನ ನೀವು ಈಗ ಗಮನಿಸ್ತಾ ಇರಬಹುದು. ಕೋಮು ಸೌಹಾರ್ದತೆ ಸಾರುವಂತಹ ಸೀಮಂತ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.